ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೃಷ್ಣಾ ನದಿ ಪುರುಷರ ಹೆಸರಲ್ಲಿರುವ ಕೆಲವು ನದಿಗಳ ಪೈಕಿ ಒಂದು ಅಂತ ಹೇಳ್ತಿದ್ದ ಹಾಗೆ ಕೃಷ್ಣೆ, ಕೃಷ್ಣವೇಣಿ, ಚಿತ್ರವತಿ ಅನ್ನೋ ಹೆಸರುಗಳಿರೋದು ಫ್ಲ್ಯಾಶ್ ಆಗುತ್ತೆ. ಕೃಷ್ಣಾ ನದಿಗೆ ಅದು ಹುಟ್ಟೋ ಮಹಾಬಲೇಶ್ವರಕ್ಕೆ ದೊಡ್ಡ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಇದೆ. ಅದರ ಜೊತೆಗೆ ವಾಟರ್ ರೆಸರ್ವಾಯರ್ಸ್ ಕೆಪಾಸಿಟಿಯಲ್ಲಿ ಭಾರತದ 4ನೇ ದೊಡ್ಡ ನದಿ ಕೃಷ್ಣ, ವಾಟರ್ ಡಿಸ್ಚಾರ್ಜ್ ಕೆಪಾಸಿಟಿಯಲ್ಲಿ ದೇಶದ 3ನೇ ಅತಿ ದೊಡ್ಡ ನದಿ, ಜೊತೆಗೆ ಕರ್ನಾಟಕದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿ ಕೂಡ ಹೌದು. ಹಾಗಿದ್ರೆ ಕೃಷ್ಣಾ ನದಿಯ ಹಿನ್ನೆಲೆ ಏನು? ಕೃಷ್ಣ ದಕ್ಷಿಣ ಭಾರತಕ್ಕೆ ಪ್ರಮುಖ ನದಿ ಯಾಕೆ? ಬರಪೀಡಿತ ಪ್ರದೇಶಗಳ ಜೀವ ನದಿಯಾಗಿರೋದು ಹೇಗೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೋಡೋಕೆ ಸೈಲೆಂಟ್, ಒಳಗೆ ಅಷ್ಟೇ ವೈಲೆಂಟ್. ಈ ಕೊಪ್ಪೇರ, ಚನ್ನಪಟ್ಟಿ, ಚಿತ್ರವತಿ, ಕೃಷ್ಣವೇಣಿ. ಎಸ್, ಈ ರೀತಿ ಕೃಷ್ಣಗೆ ಒಂದೆರಡು ಹೆಸರಲ್ಲ. ಹುಟ್ಟೋದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿರೋ ಮಹಾಬಲೇಶ್ವರದ ಕೃಷ್ಣಬಾಯಿ ದೇವಸ್ಥಾನದ ಸಮೀಪ. ಪ್ರಾಚೀನ ಶಿವನ ದೇವಸ್ಥಾನದ ಕೊಳದಲ್ಲಿ ಹಸುವಿನ ಬಾಯಿ ಮೂಲಕ ಕೃಷ್ಣೆಯ ಮೊದಲ ಧಾರೆ ಆಚೆಗೆ ಬರುತ್ತೆ. ಈ ದೇವಸ್ಥಾನದಿಂದಲೇ ಈ ನದಿಗೆ ಕೃಷ್ಣ ಅಂತ ಹೆಸರು ಬಂದಿರೋದು. ಇದರ ಪಕ್ಕದಲ್ಲೇ ಕೃಷ್ಣೆಯ ಧಾರೆ, ವೆನ್ನ, ಸಾವಿತ್ರಿ, ಕೊಯ್ನಾ ಹಾಗೂ ಗಾಯತ್ರಿ ಧಾರೆಗಳು ಸೇರ್ತವೆ. 5 ಧಾರೆಗಳು ಸೇರೋ ಈ ಸ್ಥಳದಲ್ಲಿ 13ನೇ ಶತಮಾನದಲ್ಲಿ ಸಾವಣರು ಕಟ್ಟಿರೋ ಪಂಚಗಂಗಾ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಕೃಷ್ಣ, ಶಿವ ಇಬ್ರು ಇದ್ದಾರೆ. ಕೃಷ್ಣ ಮೇಲಕ್ಕೆ ಸೈಲೆಂಟ್ ಹಾಕೊಂಡ್ರು ಕೂಡ ಭಾರತದ ಅತ್ಯಂತ ಅಪಾಯಕಾರಿ ನದಿಗಳಲ್ಲೊಂದು. ಯಾಕಂದ್ರೆ ಮಾನ್ಸೂನ್ ಟೈಮ್ನಲ್ಲಿ ಕೃಷ್ಣೆ 4 ರಾಜ್ಯಗಳ ಮಣ್ಣನ್ನು ಹೊತ್ಕೊಂಡು ಹೋಗಿ ತನ್ನ ನದಿ ಮುಖಜ ಭೂಮಿಯಲ್ಲಿ ಹಾಕತ್ತೆ. ಬೇಕಾದಷ್ಟು ಮಣ್ಣಿನ ಸವಕಳಿ ಮಾಡುತ್ತೆ. ಅಲ್ಲಲ್ಲಿ ಈ ನದಿ 23 ಮೀಟರ್ ಆಳಕ್ಕೂ ಹರಿಯುತ್ತೆ. ಬೆಟ್ಟ ಬಿಟ್ಟು ಬಯಲಿಗೆ ಬಂದಮೇಲೆ ಶಾಂತವಾಗಿ ಹರಿಯೋದ್ರಿಂದ ಮರಾಠಿಗರು ಕೃಷ್ಣೆಯನ್ನ ಶಾಂತ ವಾಹತೆ ಕೃಷ್ಣಮಾಯಿ ಅಂತಾರೆ. ಕೃಷ್ಣ ಸುಮಾರು 1400 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಕರ್ನಾಟಕದಲ್ಲಿ 483 ಕಿಲೋಮೀಟರ್ ಹರಿಯೋ ಮೂಲಕ ರಾಜ್ಯದ ಅತಿ ದೊಡ್ಡ ನದಿಯಾಗಿದೆ. ಕೃಷ್ಣೆಯ ಈ ಜರ್ನಿಯಲ್ಲಿ 14 ಮೇಜರ್ ಉಪನದಿಗಳು ಜೊತೆಯಾಗ್ತವೆ. ಉತ್ತರ ಅಥವಾ ಎಡದಂಡೆಯಿಂದ ಯರ್ಲಾ, ಭೀಮಾ, ದಿಂಡಿ, ಮೂಸಿ, ಪಲೇರು ಹಾಗೂ ಮುನ್ನೇರು ನದಿಗಳು ಸೇರಿಕೊಂಡ್ರೆ, ದಕ್ಷಿಣ ಅಥವಾ ಬಲದಂಡೆಯಿಂದ ಕುಡ್ಲಿ ಅಥವಾ ನಿರಂಜನ, ವೆನ್ನ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಭದ್ರಾ ಸೇರಿಕೊಳ್ತಾರೆ. ಇವೆಲ್ಲ ಮೇಜರ್ ನದಿಗಳು. ಬೆಳಗಾವಿ ನಾಳ, ಬಳ್ಳಾರಿ ನಾಳ, ವೇದಾವತಿ ಮುಂತಾದ ಸಣ್ಣ ನದಿಗಳು ಕೃಷ್ಣ ಜೊತೆಯಾಗ್ತವೆ. ಭೀಮಾ ಕೃಷ್ಣೆಯ ಅತಿ ದೊಡ್ಡ ಉಪನದಿ. ಕೃಷ್ಣಾ ನದಿ ತೀರದಲ್ಲಿ ಸಾಂಗ್ಲಿ, ಕೂಡಲ ಸಂಗಮ, ಶ್ರೀಶೈಲಂ, ಸಂಗಮೇಶ್ವರ, ವಿಜಯವಾಡ ನಗರಗಳಿವೆ. ಭಾರತದ 8% ಭೂಮಿ ಜಲಾನಯನ ಪ್ರದೇಶ. ದೇಶದ 10.4% ವ್ಯವಸಾಯ ಯೋಗ್ಯ ಭೂಮಿ ನಿರ್ಮಾಣ. ಸ್ನೇಹಿತರೆ, ಕೃಷ್ಣಗೆ ಬರೋಬ್ಬರಿ 5.8 ಲಕ್ಷ ಚದರ ಕಿಲೋಮೀಟರ್ ಕ್ಯಾಚ್ಮೆಂಟ್ ಏರಿಯಾ ಇದೆ. ಸುಮಾರು 2,58,948 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಇದೆ. ಅತಿ ಹೆಚ್ಚು ದೂರ ಹರಿಯೋದು ಆಂಧ್ರದಲ್ಲಾದರೂ ಅತಿ ಹೆಚ್ಚು ಜಲಾನಯನ ಪ್ರದೇಶ ಇರೋದು ಕರ್ನಾಟಕದಲ್ಲಿ. ರಾಜ್ಯದ ಸುಮಾರು 1.13 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಕೊಡುತ್ತೆ. ಇಡೀ ದೇಶದ ವ್ಯವಸಾಯ ಯೋಗ್ಯ ಭೂಮಿ ಪೈಕಿ 10.4%ನಷ್ಟು ಭೂಮಿ ಕೃಷ್ಣಾ ತೀರದಲ್ಲಿದೆ. ಯಾಕಂದರೆ ಆಗಲೇ ಹೇಳಿದ ಹಾಗೆ ಪಶ್ಚಿಮ ಘಟ್ಟಗಳಿಂದ ಮಣ್ಣನ್ನು ಹೊತ್ಕೊಂಡ್ಬಂದು ಕೃಷ್ಣೆ ದಕ್ಷಿಣ ಪ್ರಸ್ಥ ಭೂಮಿಯಲ್ಲಿ ಹರಡಿದೆ. ಕೃಷ್ಣ ತುಂಗಭದ್ರಾ ನಡುವಿನ ದೋಅಬ್ ಪ್ರದೇಶದ ಇತಿಹಾಸದ ಬಗ್ಗೆ ನಮಗೆ ಗೊತ್ತೇ ಇದೆ. ವಿಜಯನಗರ, ದಖನ್ ಸುಲ್ತಾನರು ಶತಮಾನಗಳ ಕಾಲ ಈ ಫಲವತ್ತಾದ ದೋಅಬ್ ಪ್ರದೇಶಕ್ಕೋಸ್ಕರ ಬಡಿದಾಡಿದ್ರು. ಅತ ಕೃಷ್ಣ ಗೋದಾವರಿ ನದಿ ಮುಖಜ ಭೂಮಿಯನ್ನು ರೈಸ್ ಗ್ರ್ಯಾಂಡ್ರಿ ಆಫ್ ಇಂಡಿಯಾ ಅಂತಾರೆ. ಅದಕ್ಕೂ ಕೃಷ್ಣ ಪಸರಿಸಿರೋ ಮಣ್ಣೇ ಕಾರಣ. ಇನ್ನು ಆಂಧ್ರ ಪ್ರದೇಶದಲ್ಲಿ ಪೊಲ್ಲಾವರಂ ಬಲದಂಡೆ ಯೋಜನೆ ಮೂಲಕ ಗೋದಾವರಿಯಿಂದ ಕೃಷ್ಣೆಗೆ ನೀರನ್ನು ಹರಿಸಲಾಗ್ತಾ ಇದೆ. ಇದ ಕರ್ನಾಟಕದಲ್ಲೂ ಮಾಂಡೋವಿ ಹಾಗೂ ನೇತ್ರಾವತಿ ನದಿಗಳಿಂದ ಕೃಷ್ಣ ಜಲಾನಯನ ಪ್ರದೇಶಕ್ಕೆ ನೀರನ್ನು ಪಂಪ್ ಮಾಡೋ ಪ್ರಾಜೆಕ್ಟ್ಗಳ ನಿರ್ಮಾಣ ನಡೀತಾ ಇದೆ. ಹಿಪ್ಪರಗಿ ಬ್ಯಾರೇಜ್, ಆಲಮಟ್ಟಿ, ನಾರಾಯಣಪುರ ಜಲಾಶಯ, ಭೀಮಾ ಜಲಾಶಯಗಳು ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ಯಾದಗಿರಿಗಳಂತಹ ಬರಪೀಡಿತ ಜಿಲ್ಲೆಗಳ ಜೀವನಾಡಿ. ಆಲಮಟ್ಟಿ ಜಲಾಶಯವನ್ನು ಮೊದಲಿಗೆ 160 ಅಡಿ ಮೀನ್ ಸಿ ಲೆವೆಲ್ ಸಾಮರ್ಥ್ಯ ಇರುವಂತೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ನೀರಿನ ಬೇಡಿಕೆ ಹೆಚ್ಚಾಗಿ 3 ರಾಜ್ಯಗಳ ಮಧ್ಯ ನದಿ ವಿವಾದ ಶುರುವಾದಾಗ ಜಲಾಶಯದ ಸಾಮರ್ಥ್ಯವನ್ನು 524 ಅಡಿ ಮೀನ್ ಸಿ ಲೆವೆಲ್ಗೆ ಏರಿಸೋಕೆ ಸುಪ್ರೀಂ ಕೋರ್ಟ್ ಅಧಿಕಾರ ಕೊಡ್ತು. ಈ ಡ್ಯಾಮ್ನಲ್ಲಿ 26 ಸ್ಪಿಲ್ ವೇಗಳಿವೆ. ಮೈಸೂರು, ಹೈದರಾಬಾದ್ ಸಂಸ್ಥಾನಗಳ ಕಿತ್ತಾಟ, ಆಂಧ್ರ ತೆಲಂಗಾಣಗಳ ಮಾಡರ್ನ್ ಜಲಯುದ್ಧ. ಕೃಷ್ಣಾ ನದಿ ನೀರಿನ ಹಂಚಿಕೆ ಬಗ್ಗೆ ಬ್ರಿಟಿಷ್ ಕಾಲದಿಂದ ರಾಜ್ಯಗಳ ನಡುವೆ ವಿವಾದ ಇದೆ. ಮೊದಲಿಗೆ ಮೈಸೂರು, ಹೈದರಾಬಾದ್ ಸಂಸ್ಥಾನಗಳ ಮಧ್ಯೆ ಕೃಷ್ಣಾ ನೀರಿನ ಬಗ್ಗೆ ವೈಮನಸ್ಸಿತ್ತು. ಅದಾದಮೇಲೆ ಕರ್ನಾಟಕ ಏಕೀಕರಣ ಆದಮೇಲೆ ಮಹಾರಾಷ್ಟ್ರ, ಕರ್ನಾಟಕಗಳ ಮಧ್ಯೆ ಜಲ ವಿವಾದ ಶುರುವಾಗಿತ್ತು. 2014ರಲ್ಲಿ ತೆಲಂಗಾಣ ರಾಜ್ಯ ರಚನೆಯಾದಾಗ ಕೃಷ್ಣಾ ನದಿ ವಿವಾದ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು.
ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ 4 ರಾಜ್ಯಗಳಿಗೆ ಕೃಷ್ಣೆಯ ನೀರನ್ನು ಡಿವೈಡ್ ಮಾಡಿದೆ. ವಾರ್ಷಿಕ 2060 ಟಿಎಂಸಿ ನೀರಿನ ಪೈಕಿ 560 ಟಿಎಂಸಿ ಮಹಾರಾಷ್ಟ್ರಕ್ಕೆ, 700 ಟಿಎಂಸಿ ಕರ್ನಾಟಕಕ್ಕೆ, 800 ಟಿಎಂಸಿ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಗಳ ಬಳಕೆಗೆ ಕೊಡಲಾಗಿದೆ. ಆದರೆ ಆಂಧ್ರ ತೆಲಂಗಾಣ ಸಪರೇಟ್ ಆದಮೇಲೆ ಇಲ್ಲಿ ಇನ್ನೊಂದು ವಿವಾದ ಸೇರಿಕೊಂಡಿದೆ ಅವ್ರ ನಡುವೆನೆ. ಈ ರಾಜ್ಯಗಳು ಕೃಷ್ಣಾ ನದಿಯನ್ನೇ ಬಾರ್ಡರ್ ಮಾಡ್ಕೊಂಡಿವೆ. ನದಿಯಿಂದ ಈ ಕಡೆ ನೀವು ಬರಂಗಿಲ್ಲ, ಆ ಕಡೆ ನಾವು ಬರಂಗಿಲ್ಲ ಅಂತ ಗಡಿ ಬರ್ಕೊಂಡಿದ್ದಾರೆ. ರಾಜ್ಯ ವಿಭಜನೆಯಾದಾಗ ಆಂಧ್ರಕ್ಕೆ 66% ನೀರು, ತೆಲಂಗಾಣಕ್ಕೆ 34% ಅಂತ ನಿರ್ಧಾರ ಆಗಿತ್ತು. ಆಗಿನಿಂದ ತೆಲಂಗಾಣ ನಮಗೂ ಅರ್ಧ ನೀರು ಬೇಕು ಅಂತ ಪಟ್ಟಿ ಹಿಡಿದಿದೆ. ಇದು ದೊಡ್ಡ ಮಟ್ಟದ ರಾಜಕೀಯ ದ್ವೇಷಕ್ಕೂ ಕಾರಣ ಆಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದ್ದಾಗ ರಾತ್ರೋರಾತ್ರಿ ಆಂಧ್ರದ 400ಕ್ಕೂ ಅಧಿಕ ಪೊಲೀಸರು ನಾಗಾರ್ಜುನ ಸಾಗರ ಡ್ಯಾಮ್ಗೆ ನುಗ್ಗಿ ಅರ್ಧ ಡ್ಯಾಮ್ಗೆ ಬ್ಯಾರಿಕೇಡ್ ಹಾಕೊಂಡು ಅರ್ಧ ಡ್ಯಾಮ್ ನಮ್ದು ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ನೀರನ್ನು ರಿಲೀಸ್ ಮಾಡ್ಕೊಂಡಿದ್ರು. ತೆಲಂಗಾಣ ಪೊಲೀಸರು ಡ್ಯಾಮ್ ಹತ್ರ ಬಂದು ವಾಪಸ್ ಹೋಗಿದ್ದೆಲ್ಲ ಆಗಿತ್ತು. ಅಷ್ಟು ದೊಡ್ಡ ರಾಜಕೀಯ ಡ್ರಾಮಾಗೆ ಕೃಷ್ಣಾ ನದಿ, ನಾಗಾರ್ಜುನ ಸಾಗರ ಡ್ಯಾಮ್ ಸಾಕ್ಷಿಯಾಗಿದೆ. 2 ಸರ್ಕಾರಗಳ ಮಧ್ಯೆ ಈ ನದಿ ವಿವಾದ ಇನ್ನೂ ಬಗೆಹರಿದಿಲ್ಲ. ಅಲ್ಲಿರೋ 4 ಡ್ಯಾಮ್ಗಳು, ಜುರಾಲ, ನಾಗಾರ್ಜುನ ಸಾಗರ, ಪುಲಿಚಿಂತಲ ಹಾಗೂ ಶ್ರೀಶೈಲಂ ಡ್ಯಾಮ್ಗಳು ರಾಜ್ಯಗಳು ಒಂದಾಗಿದ್ದಾಗ ಕಟ್ಟಿರೋದು. ಈಗ ಈ ರಾಜ್ಯಗಳು ನದಿಯನ್ನೇ ಬಾರ್ಡರ್ ಮಾಡಿಕೊಂಡು ನೀರಿಗೋಸ್ಕರ ಕಿತ್ತಾಡ್ತಿವೆ. ನಾಗಾರ್ಜುನ ಸಾಗರ ಭಾರತದಲ್ಲಿ ಅತಿ ಹೆಚ್ಚು ಕಾಲುವೆಗಳ ನೆಟ್ವರ್ಕ್ ಇರೋ ಡ್ಯಾಮ್ ಕೂಡ ಆಗಿದೆ. ರಾಜ್ಯದ ಅತಿದೊಡ್ಡ ಶಕ್ತಿಯ ಮೂಲ, 13 ಜಲ ವಿದ್ಯುತ್, 7 ಉಷ್ಣ ವಿದ್ಯುತ್ ಸ್ಥಾವರಗಳ ಆಧಾರ. ಮಹಾರಾಷ್ಟ್ರದ ಕೊಯ್ನಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಭಾರತದ ಅತಿದೊಡ್ಡ ಜಲ ವಿದ್ಯುತ್ ಯೋಜನೆ. ವರ್ಷಕ್ಕೆ ಬರೋಬ್ಬರಿ 1920 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಬಿಜಾಪುರದಲ್ಲಿರೋ ಆಲಮಟ್ಟಿ ಡ್ಯಾಮ್ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು 290 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಶ್ರೀಶೈಲಂ, ನಾಗಾರ್ಜುನ ಸಾಗರಗಳ ಜಲ ವಿದ್ಯುತ್ ಯೋಜನೆಗಳು ದೊಡ್ಡ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಮಾಡ್ತಿವೆ. ಉಳಿದಂತೆ ಉಷ್ಣ ವಿದ್ಯುತ್ ಸ್ಥಾವರಗಳು ಕರ್ನಾಟಕದಲ್ಲೇ ರಾಯಚೂರು, ಬಳ್ಳಾರಿ, ರಾಯಚೂರಿನ ಯರ್ಮರಸ್, ವಿಜಯಪುರದ ಉಷ್ಣ ವಿದ್ಯುತ್ ಸ್ಥಾವರಗಳು ಒಟ್ಟಾಗಿ ಬರೋಬ್ಬರಿ 6,000 ಮೆಗಾವ್ಯಾಟ್ಗೂ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಇವೆಲ್ಲ ಕೃಷ್ಣೆಯ ಕೃಪಾಕಟಾಕ್ಷದಿಂದ. ಇನ್ನು ಸ್ನೇಹಿತರೆ, ಕೃಷ್ಣೆಯಿಂದ ಆಗಾಗ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಪ್ರವಾಹ ಕೂಡ ಉಂಟಾಗ್ತಿರುತ್ತೆ. ಈಗಲೂ ಕೃಷ್ಣೆ ಮೈದುಂಬಿ ಹರಿತಾ ಇದೆ. ಕೃಷ್ಣೆಯ ಉಪನದಿಗಳಲ್ಲಿ ಹಲವು ಜಲಪಾತಗಳು ಇವೆ. ಮಾಣಿಕ್ಯದಾರ ಫಾಲ್ಸ್, ಗೋಕಾಕ್ ಫಾಲ್ಸ್, ಕಲ್ಹತಿ, ಮಲ್ಲೇರ ತೀರ್ಥ ಮುಂತಾದ ಜಲಪಾತಗಳಿವೆ. ಈಗ ಕೆಲವು ಸಂಖ್ಯೆಗೆ ಇಳಿದಿರೋ ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ದಕ್ಷಿಣ ಭಾರತದಲ್ಲಿ ಹೆಚ್ಚಿಗೆ ಕಂಡುಬರೋದು ಕೃಷ್ಣಾ ಬೇಸಿನ್ನಲ್ಲಿ. ಭಾರತದ ಅತಿದೊಡ್ಡ ಟೈಗರ್ ರಿಸರ್ವ್ ನಾಗಾರ್ಜುನ ಸಾಗರ, ಶ್ರೀಶೈಲಂ ಟೈಗರ್ ರಿಸರ್ವ್ ಹಾಗೂ ನಲ್ಲಮಲ್ಲ ಕಾಡುಗಳಿರೋದು ಕೃಷ್ಣಾ ಬೇಸಿನ್ನಲ್ಲಿ. ದುರಂತ ಅಂದರೆ ಕೃಷ್ಣ ಅತಿ ಹೆಚ್ಚು ಮಲಿನಗೊಂಡಿರೋ ನದಿಗಳಲ್ಲೂ ಸೇರುತ್ತೆ. ನದಿ ನೀರು ಯಾವ ಮಟ್ಟಿಗೆ ಬಳಕೆ ಆಗ್ತಾ ಇದೆ ಅಂದರೆ, ಮಳೆ ಕಡಿಮೆಯಾಗೋ ವರ್ಷ ಒಂಚೂರು ನೀರು ಸಮುದ್ರಕ್ಕೆ ತಲುಪೋದು ಎಲ್ಲ ಡ್ರೈ ಆಗಿಬಿಡುತ್ತೆ. ನದಿ ತೀರದಲ್ಲಿ ಅತಿಯಾದ ವ್ಯವಸಾಯ, ಗೊಬ್ಬರ ಬಳಕೆಯಿಂದ ದೊಡ್ಡ ಪ್ರಮಾಣದಲ್ಲಿ ನೈಟ್ರೇಟ್ ಪೊಲ್ಯೂಷನ್ ಕೂಡ ಆಗ್ತಾ ಇದೆ. ಹಲವು ನಗರಗಳ ವೇಸ್ಟ್ ಅನ್ನ ಕೃಷ್ಣೆಗೆ ಡಂಪ್ ಮಾಡ್ತಿದ್ದಾರೆ ಧೂರ್ತ ಮನುಷ್ಯರು. ಜೊತೆಗೆ ನದಿ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಬಸಾಲ್ಟ್ ಶಿಲೆಗಳ ಮೈನಿಂಗ್ ಕೂಡ ನಡೀತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕೃಷ್ಣೆಯ ಸ್ಟೋರಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.